ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಾನು ವಿ.ಪಿ. ಮೊಯ್ದೀನ್ ಪನ್ನತ್ಮಠ. SIR ಬಗ್ಗೆ ಕೆಲವು ವಿಷಯಗಳು ನಮ್ಮ ಜನಾಂಗಕ್ಕೆ ತಿಳಿಸಬೇಕಾಗಿದ್ದು ಅಗತ್ಯವಿದ್ದ ಕಾರಣ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. SIRನ ಬಗ್ಗೆ ಹಲವು ತರಬೇತಿಗಳು, ಹಲವು ವಿಡಿಯೋಗಳು, ಆಡಿಯೋಗಳೆಲ್ಲವೂ ನಾವೆಲ್ಲ ನೋಡಿದ್ದೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಮಗೆ ಬೇಕಾದ ಕೆಲವು ವಿಷಯಗಳು ಮಾತ್ರ ಸಂಗ್ರಹ ಮಾಡಿ ತಮ್ಮ ಮುಂದೆ ಈ ವಿಡಿಯೋವನ್ನು ಮಂಡಿಸ್ತಾ ಇದ್ದೇನೆ. ಮೊದಲನೇದಾಗಿ SIR ಅದು ಮಾಡಬೇಕಾ ಬೇಡವಾ ಎಂಬ ಕೆಲವು ಪ್ರಶ್ನೆ ಕೆಲವರಲ್ಲಿದೆ. ಮಾಡಲೇಬೇಕು, ಪ್ರತಿಯೊಬ್ಬರೂ ಕೂಡ SIR ಮಾಡಲೇಬೇಕು. ತಪ್ಪಿದ್ದಲ್ಲಿ ನಮ್ಮ ಹೆಸರು ಹೊಸ ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗುವುದು ಖಂಡಿತ. 2002ರಲ್ಲಿ ನಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದ್ದರೆ 2025ರ ವಾಟರ್ ಲಿಸ್ಟಿಗೆ ಅದು ಮ್ಯಾಪಿಂಗ್ ಆಗಲೇಬೇಕಾಗಿದೆ. ಮ್ಯಾಪಿಂಗ್ ಆಗದಿದ್ದರೆ ಅವರ ಹೆಸರು ಹೊಸ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವುದಿಲ್ಲ. ಈಗಾಗಲೇ ಕಳೆದ 3-4 ತಿಂಗಳಿಂದ ನಮ್ಮ ಊರಿನ BLO ಅಂದರೆ ಅಲ್ಲಿನ ಅಂಗನವಾಡಿ ಕಾರ್ಯಕರ್ತೆಗಳು ಆಗಿರ್ಬೋದು ಅಥವಾ ಸರ್ಕಾರಿ ಇತರ ಯಾರಾದರೂ ಉದ್ಯೋಗಿಗಳು ಪ್ರತಿ ಊರಿನಲ್ಲೂ, ಪ್ರತಿ ಪಂಚಾಯಿತಿಯಲ್ಲೂ, ಪ್ರತಿ ಬೂತಿನಲ್ಲೂ ಇರ್ತದೆ. ಅವರು ಇದರ ಮ್ಯಾಪಿಂಗ್ ಮಾಡುತ್ತಲೇ ಇದ್ದಾರೆ. ಮಾಡದೆ ಬಿಟ್ಟು ಹೋಗಿದ್ದರೆ ಅದು ಮಾಡಿಸಬೇಕಾಗಿದ್ದು ನಮ್ಮ ಹೊಣೆಯಾಗಿದೆ. ಯಾಕೆಂದರೆ ನಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗದೆ ನೋಡಿಕೊಳ್ಳಬೇಕಾದ ಆಗಿದ್ದು ನಮ್ಮ ಅವಶ್ಯಕತೆ ಆಗಿದೆ. ಈಗಾಗಲೇ ಮ್ಯಾಪಿಂಗ್ ಹಲವು ಜಾಗದಲ್ಲಿ ಮುಗಿದಿದೆ. ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಜೂನ್ ತಿಂಗಳ 30ರಿಂದ ನಮ್ಮ ಮನೆಗೆ BLOಗಳು ಬಂದು ಪ್ರತಿ ಸದಸ್ಯರಿಗೂ 18 ವರ್ಷ ದಾಟಿದ ಎಲ್ಲರಿಗೂ 2 ಫಾರ್ಮ್ ಅಂತೆ, ತಲಾ 2 ಫಾರ್ಮ್ ಒಬ್ಬರಿಗೆ ಎನ್ಯುಮರೇಷನ್ ಫಾರ್ಮನ್ನು ನೀಡಲಾಗುವುದು. ಈ ಫಾರಮನ್ನು ಭರ್ತಿ ಮಾಡಿ ನಾವು ಹಿಂದಿರುಗಿಸಿದರೆ ಮಾತ್ರ ನಮ್ಮ ಹೆಸರು ಮುಂದಿನ 2026ರ ವೋಟರ್ ಲಿಸ್ಟಲ್ಲಿ ನಮ್ಮ ಹೆಸರು ಬರ್ಬೋದು. ಅಥವಾ ನಾವು ವಿಳಂಬ ಮಾಡಿದರೆ ಅಥವಾ ಅವರು ಬರುವ ಹೊತ್ತಲ್ಲಿ ನಾವು ಮನೆಯಲ್ಲಿಲ್ಲ, ಹೊರ ರಾಜ್ಯದಲ್ಲಿ, ಹೊರ ದೇಶಕ್ಕೆ ಅಥವಾ ಹೊರಗಡೆ ಟೂರ್ ಆಗಿ ಹೋಗಿದ್ದರೆ 3 ಬಾರಿ ಅವರು BLOಗಳು ನಮ್ಮ ಮನೆಗೆ ಭೇಟಿ ಮಾಡುತ್ತಾರೆ. 3 ಬಾರಿ ಕೂಡ ನಮ್ಮನ್ನು ಕಾಣದಿದ್ದರೆ ನಾವು ಆಬ್ಸೆಂಟ್ ಅಂತ ಅವರು ಅಲ್ಲಿ ಸೇರ್ಪಡೆ ಮಾಡಿ ಮತ್ತೆ ನಮ್ಮ ಹೆಸರು ಸೇರಿಸುವುದು ಬಹಳ ಕಷ್ಟವಾಗ್ತದೆ. ಆದ್ದರಿಂದ ನಾವು ಮನೆಯಲ್ಲಿಲ್ಲದೆ ಹೊರಗಡೆ ಹೋಗುವ ಸಂದರ್ಭದಲ್ಲಿ ನಮ್ಮ ನೆರೆಮನೆಯವರಿಗೆ ತಿಳಿಸಿ BLO ಬಂದರೆ ಅವರಿಂದ ಫಾರಮ್ಗಳನ್ನು ಕಲೆಕ್ಟ್ ಮಾಡಿ ಇಡುವಂತೆ ಹೇಳಬೇಕು. ಆದ್ದರಿಂದ ನೆರೆಮನೆಯವರೊಂದಿಗೆ, ನೈಬರ್ಸ್ಗಳೊಂದಿಗೆ ಬಹಳ ಸಂತೋಷದಿಂದ ಅವರ ಜೊತೆಗೆ ಸಂಪರ್ಕ ಒಳ್ಳೆ ರೀತಿಯಲ್ಲಿ ಇಟ್ಟುಕೊಂಡರೆ ನಮಗೆ ಯಾವುದೇ ತೊಂದರೆ ಬರುವುದಿಲ್ಲ. ಯಾಕೆಂದರೆ ಇದರಲ್ಲಿ ಫಾರಮ್ 7 ಅಂತ ಒಂದು ಫಾರಮ್ ಇದೆ. ಆ ಫಾರಮ್ ಯಾರಾದರೂ ತುಂಬಿ BLOಗೆ ಕೊಟ್ಟು ಇವರು ಈ ಊರಲ್ಲಿ ಇಲ್ಲ ಅಂದರೆ ನಮ್ಮ ಹೆಸರು ಅದರಿಂದ ಡಿಲೀಟ್ ಮಾಡುವ ಅವಕಾಶ ಕೂಡ ಇದೆ. ಆದ್ದರಿಂದ ಎಲ್ಲರೂ ಈ ಜೂನ್ ತಿಂಗಳ 30ರಿಂದ ಜುಲೈ ತಿಂಗಳ 29ರ 1 ತಿಂಗಳ ಕಾಲ ಎನ್ಯುಮರೇಷನ್ ಫಾರ್ಮ್ ಬರುವಾಗ ಅದನ್ನು ಪಡೆದು, ಅದನ್ನು ಬರೆದು ಫಿಲ್ ಮಾಡಿ ಹಿಂದಿರುಗಿಸಿ ಕೊಡಬೇಕಾಗಿದೆ. ಕರಡು ಮತದಾರರ ಪಟ್ಟಿ ಅಂದರೆ ಡ್ರಾಫ್ಟ್ ಒಂದು ಕಾಪಿ ವೋಟರ್ ಲಿಸ್ಟ್ ಆಗಸ್ಟ್ 5ರಂದು ಬಿಡುಗಡೆ ಮಾಡುತ್ತದೆ. ಅದು ಮಾಡಿದ ಮೇಲೆ ಮಾತ್ರ ನಮಗೆ ಗೊತ್ತಾಗ್ತದೆ ಹೊಸ
ವೋಟರ್ ಲಿಸ್ಟಲ್ಲಿ ನಮ್ಮ ಹೆಸರು ಬರುತ್ತದೆ ಇಲ್ಲವೋ ಎಂದು. ಅದು ಮಿಸ್ಸಾಗಿ ಹೋದರೆ ಮತ್ತೆ ಸೇರ್ಪಡೆ ಮಾಡುವುದು ಭಾಳ ಕಷ್ಟ ಆಗ್ತದೆ. ಮತ್ತು ನಮ್ಮನ್ನು ನೋಟಿಸ್ ಕೊಟ್ಟು ನಮ್ಮನ್ನು ಕರೆಸಿ ಅಲ್ಲಿ ಇಬ್ಬರು ಸಾಕ್ಷಿಗಳನ್ನು ಕರೆಸಿ ಅವರ ಸಾಕ್ಷಿಗಳಿಂದ ಬರೆಸ್ಕೊಂಡು ಮಾತ್ರ ಸೇರ್ಪಡೆ ಮಾಡುವುದು. ಆದ್ದರಿಂದ ಅದು ಕಷ್ಟ ಆಗದಂತೆ ಮೊದಲೇ ನಾವು ನಮ್ಮ ರೆಕಾರ್ಡ್ಸ್ಗಳನ್ನೆಲ್ಲ ಸರಿ ಮಾಡಿಟ್ಟುಕೊಳ್ಳುವುದು ಬಹಳ ಒಳ್ಳೆಯದು. ಮ್ಯಾಪಿಂಗ್ ಆಗಿದರೆ 2002ರಲ್ಲಿ ನಮ್ಮ ಮತದಾರ ಪಟ್ಟಿಯಲ್ಲಿರುವ ಹೆಸರು 2025ಕ್ಕೆ ಮ್ಯಾಪಿಂಗ್ ಆಗಿದ್ದರೆ ನಮ್ಮ ಹೆಸರು ಹೊಸ ಪಟ್ಟಿಯಲ್ಲಿ ಬರಲಿಕ್ಕೆ ಚಾನ್ಸಸ್ ಇದೆ. ಅಥವಾ ಯಾವುದಾದ್ರೂ ಕಾರಣಗಳಿಂದ ಡಿಲೀಟ್ ಆಗಲಿಕ್ಕೆ ಕೆಲವು ಕಾರಣಗಳಿದೆ. ಅದರ ಮುಖ್ಯ ಕಾರಣ ಅಂದರೆ ನಮ್ಮ BLOಗಳ ಹತ್ರ ಏನಾದರೂ ಮಿಸ್ಟೇಕ್ ಆದರೆ ನಮ್ಮ ಹೆಸರು ಡಿಲೀಟ್ ಆಗ್ಬೋದು. ಅದೇ ರೀತಿಯಲ್ಲಿ 2002 ಮತ್ತು 2025ರ ಮತದಾರರ ಪಟ್ಟಿ ಹೋಲಿಕೆ ಆಗದಿದ್ದರೆ, ಮ್ಯಾಪಿಂಗ್ ಆಗದಿದ್ದರೆ ಡಿಲೀಟ್ ಆಗ್ಬೋದು. ಅದೇ ರೀತಿ ಒಂದು ತಾಯಿಗೆ 6 ಮಕ್ಕಳಿಗಿಂತ ಹೆಚ್ಚು ಮಕ್ಕಳಿದ್ದರೆ ಅದು ಸೇರ್ಪಡೆ ಆಗುವುದು ಸ್ವಲ್ಪ ಕಷ್ಟವಾಗಿದೆ. ಅದೇ ರೀತಿ ತಾಯಿಯ ಮತ್ತು ಮಕ್ಕಳ ವಯಸ್ಸಿನ ಅಂತರ 15 ವರ್ಷದ ಒಳಗಡೆ ಇದ್ದರೆ, ಅಥವಾ ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರ ವಯಸ್ಸು ಒಂದು 6 ತಿಂಗಳು 7 ತಿಂಗಳ ಒಳಗೆಲ್ಲ ಇದ್ದರೆ ಅದು ಕೂಡ ಸೇರ್ಪಡೆ ಆಗುವುದು ಕಷ್ಟವಾಗಿದೆ. ಆ ಥರ ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಏನಾದರೂ ವ್ಯತ್ಯಾಸವಿದ್ದರೆ ಕೂಡಲೇ ಮ್ಯಾಪಿಂಗ್ ಬರುವ ಮೊದಲೇ ಅದನ್ನು ಸರಿ ಮಾಡಿಕೊಳ್ಳಿ. ಮ್ಯಾಪಿಂಗ್ ಆಗಿದ್ದರೆ ಓಕೆ ಆಗ್ತದೆ. ಆಗದಿದ್ದರೆ ನಾವು ಹಲವು ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ಅದನ್ನು ಸರಿ ಮಾಡಬಹುದಾಗಿದೆ. ಅದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನಮಗೆ ನೋಡೋಣ. ಮೊದಲನೇದಾಗಿ ನಮ್ಮ ಎಲೆಕ್ಷನ್ ಕಮಿಷನ್ ಅದಕ್ಕೆ 12 ದಾಖಲೆಗಳನ್ನು ನಮಗೆ ಪ್ರೂಫಾಗಿ ಕೊಡ್ಬೋದು ಅಂತ ತಿಳಿಸಿದ್ದಾರೆ. ಅದು 12 ನಮಗೆ ಅಗತ್ಯವಿಲ್ಲ. ನಮ್ಮಲ್ಲಿ ಅಗತ್ಯವಿರುವ ದಾಖಲೆಗಳು ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್, ಅಥವಾ ಪೋಸ್ಟ್ ಆಫೀಸ್ ಅಕೌಂಟ್, ಅಥವಾ LIC ಬಾಂಡ್. ಅದು 1987ರ ಮುಂಚೆ ಇರುವ ಅಕೌಂಟ್ ಆದರೆ ಆ ಅಕೌಂಟಿನ ಹೊಸ ಪಾಸ್ಬುಕ್ ಸಿಕ್ಕಿದರೆ ಅದನ್ನು ನಮಗೆ ಒಂದು ಡಾಕ್ಯುಮೆಂಟ್ ಆಗಿ ಯೂಸ್ ಮಾಡ್ಬೋದು. ಎರಡನೇದು ಬರ್ತ್ ಸರ್ಟಿಫಿಕೇಟ್. ಬರ್ತ್ ಸರ್ಟಿಫಿಕೇಟ್ ನಮ್ಮಲ್ಲಿದ್ದರೆ ಅದರಲ್ಲಿ ನಮ್ಮ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಹುಟ್ಟಿದ ದಿನಾಂಕ ಸ್ಪಷ್ಟವಾಗಿದ್ದರೆ, ತಪ್ಪಿಲ್ಲದೆ ನಮ್ಮ ಆಧಾರ್ ಕಾರ್ಡಿಗೂ ನಮ್ಮ ವೋಟರ್ ಐಡಿಗೂ ಹೋಲಿಕೆ ಆಗುವುದಿದ್ದರೆ ಅದು ಕೂಡ ಡಾಕ್ಯುಮೆಂಟ್ ಆಗಿ ಬಳಸ್ಬೋದು. ಮೂರನೇದು ನಮ್ಮ ಮಾಸ್ ಕಾರ್ಡ್, SSLC, PUC ಅಥವಾ ಡಿಗ್ರಿ ಮಾಸ್ ಕಾರ್ಡ್. ಅದು ಆಧಾರಿಗೂ ವೋಟರ್ ಐಡಿಗೂ ಹೋಲಿಕೆ ಆಗಬೇಕು. ನಾಲ್ಕನೇದು ಪಾಸ್ಪೋರ್ಟಲ್ಲಿ ನಿಮ್ಮ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತ್ ಕರೆಕ್ಟ್ ಇದ್ದರೆ ಅದು ಕೂಡ ಒಂದು ಡಾಕ್ಯುಮೆಂಟ್ ಆಗಿ ಮಾಡ್ಬೋದು. ಐದನೇದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಥವಾ ವಾಸ ದೃಢೀಕರಣ ಪತ್ರ. ಈ ಮೊನ್ನೆ ತನಕ ವಾಸ ದೃಢೀಕರಣ ಪತ್ರ ನಮಗೆ ಬೇಕಾದರೆ ನಾವು ವಿಲೇಜ್ ಆಫೀಸಿಗೆ ಅಥವಾ ನಮ್ಮ ಪಕ್ಕದ ಗ್ರಾಮ 1 ಅಥವಾ ಕರ್ನಾಟಕ 1 ಅಥವಾ ಬೆಂಗಳೂರು 1 ಕೇಂದ್ರಕ್ಕೆ ಹೋಗಿ ಅಲ್ಲಿ ಅಪ್ಲೈ ಮಾಡಬೇಕು. ಅದು ವಿಲೇಜ್ ಅಕೌಂಟ್ರ್ ಅಲ್ಲಿಂದ RIಗೆ DTಗೆ ಹೋಗಿ 1-2 ದಿನದಲ್ಲಿ ವಾಸ ದೃಢೀಕರಣ ಪತ್ರ ನಿಮ್ಮ ಕೈ ಸೇರುತ್ತಿತ್ತು. ಇವಾಗಲೂ ಕೂಡ ಅದೇ ರೀತಿಯಲ್ಲಿ ಮಾಡ್ಬೋದು. ಹಾಗಾದರೆ ಅದರ ಜೊತೆಗೆ ಈಗ ನಮ್ಮ ಹೊಸ ಮುಖ್ಯಮಂತ್ರಿಗಳು ಸನ್ಮಾನ್ಯ DK ಶಿವಕುಮಾರ್ರವರು ಪ್ರತಿ ಕರ್ನಾಟಕದ ಎಲ್ಲರೂ ಕೂಡ ನಮ್ಮ ವೋಟರ್ ಲಿಸ್ಟಲ್ಲಿ ಬರಬೇಕು ಎಂಬ ಆಸೆಯಿಂದ, ಉದ್ದೇಶದಿಂದ ಈಗ ರೆಸಿಡೆನ್ಸ್ ಸರ್ಟಿಫಿಕೇಟ್ ನೀಡುವ ಅಧಿಕಾರ ನಮ್ಮ ಪಂಚಾಯಿತಿ ಅಧಿಕಾರಿಗೆ ಅಂದರೆ PDOಗೆ ಕೂಡ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮಗೆ ರೆಸಿಡೆನ್ಸ್ ಸರ್ಟಿಫಿಕೇಟ್, ವಾಸ ದೃಢೀಕರಣ ಪತ್ರ ಪಂಚಾಯಿತಿಯಲ್ಲಿ ಕೂಡ ಅಪ್ಲೈ ಮಾಡಿ ಪಡೆಯಬಹುದು. ಇದು ಬಹಳ ಮುಖ್ಯವಾದ ಒಂದು ಡಾಕ್ಯುಮೆಂಟ್. ನಮಗೆ ಯಾವುದೇ ಡಾಕ್ಯುಮೆಂಟ್ಸ್ ಮೇಲೆ ಹೇಳಿದ ಡಾಕ್ಯುಮೆಂಟ್ ಇಲ್ಲದಿದ್ದರೂ ವಾಸ ದೃಢೀಕರಣ ಪತ್ರ 1-2 ದಿನದಲ್ಲಿ ನಮಗೆ ಮಾಡಬಹುದಾಗಿದೆ. ಆದ್ದರಿಂದ ಪ್ರತಿಯೊಬ್ಬರು ಬೇರೆ ಡಾಕ್ಯುಮೆಂಟ್ಸ್ ಇಲ್ಲದವರು ಕೂಡಲೇ ಈ ರೆಸಿಡೆನ್ಸ್ ಸರ್ಟಿಫಿಕೇಟನ್ನು ಅಪ್ಲೈ ಮಾಡಿ ಅದನ್ನು ಪಡಿಬೇಕು. ಅದು ನಮಗೆ ಬಹಳ ಉತ್ತಮವಾದ ಒಂದು ದಾಖಲೆಯಾಗಿದೆ. ಅದೇ ರೀತಿಯಲ್ಲಿ ನಾವು ಈ ಹಿಂದೆ ಮಾಡಿದಂತಹ ನಮ್ಮ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೂ ಅಥವಾ OBC ಸರ್ಟಿಫಿಕೇಟ್ ಇದ್ದರೂ ನಮಗೆ ಅದು ದಾಖಲೆಯಾಗಿ ಉಪಯೋಗಿಸ್ಬೋದು. ಇಲ್ಲಿ ನಮ್ಮ ಸಂಘ ಸಂಸ್ಥೆಗಳು, ಜಮಾಯತ್ ಕಮಿಟಿಗಳು ಅಥವಾ
ಇತರ ಯಾವುದೇ ಸಂಘ ಸಂಸ್ಥೆಗಳು ಇದ್ದರೆ ಅವರು ಮಾಡಬೇಕಾದಂಥ ಬಹಳ ಮುಖ್ಯವಾದ ಕೆಲವು ಕಾರ್ಯಗಳಿದೆ. ಅದರಲ್ಲಿ ಒಂದನೇದು ಎನ್ಯುಮರೇಷನ್ ಫಾರ್ಮ್ ವಿತರಣೆಯಾದ ಕೂಡಲೇ ಸಾರ್ವಜನಿಕರಿಗೆ ಅದನ್ನು ಭರ್ತಿ ಮಾಡುವುದು, ಸ್ಪಷ್ಟವಾಗಿ ತಪ್ಪಿಲ್ಲದೆ ಬರೆಯುವುದು ಅಥವಾ ಬರೆಯುವ ರೀತಿ ಗೊತ್ತಿರೋಕ್ಕಿಲ್ಲ. ಆದ್ದರಿಂದ ಈಗಾಗಲೇ ಕರ್ನಾಟಕ ಮುಸ್ಲಿಂ ಜಮಾಯತ್, SYS ಮತ್ತು SSF ಅದಕ್ಕಾಗಿ ಒಂದು ವಾಲಂಟಿಯರ್ಸ್ ಒಂದು ಟೀಮನ್ನು ಮಾಡಿ, ಒಂದು ಟಾಸ್ಕ್ ಫೋರ್ಸನ್ನು ಮಾಡಿ ಪ್ರತಿ ಮೊಹಲ್ಲಾಗಳಲ್ಲೂ ಕೂಡ ಕಾರ್ಯಾಚರಿಸುವಂತೆ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಅವರು ಮಾಡಬೇಕಾಗಿದ್ದು ಒಂದು ಈ ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡಬೇಕು. ಮತ್ತೊಂದು ಹೊಸ ಮೆಂಬರ್ಗಳನ್ನು ಫಾರಮ್ 6 ನಂಬರ್ ಫಾರಮನ್ನು ಪಡೆದು 18 ವರ್ಷ ತುಂಬಿದ ಪ್ರತಿಯೊಬ್ಬರನ್ನು ಕೂಡ ಹೊಸ ಮತದಾರರ ಪಟ್ಟಿಗೆ ಸೇರ್ಪಡಿಸಬೇಕು. ಅವರಿಗೆ ಬೇಕಾದ ದಾಖಲೆಗಳನ್ನು ಈಗಲೇ ತಯಾರಿ ಮಾಡಿ ಇಡಬೇಕಾಗಿದೆ. ಇನ್ನೊಂದು ಅವ್ರದ್ದು ಪ್ರತಿಯೊಬ್ಬರದ್ದು ಎಲ್ಲ ಮನೆಗಳಿಗೂ ತೆರಳಿ ಅಥವಾ ಅವರನ್ನು ಕರೆಸಿ ಅಲ್ಲಿ ಅವರ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಈಗಲೇ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಮಾಡುವ ಮೊದಲೇ ಅದನ್ನು ರೆಡಿ ಮಾಡಿ ಇಡಬೇಕಾಗಿದೆ. ಅದರ ಜೊತೆಗೆ BLOಗಳಿಗೆ ನಾವು ಈ ಫಾರ್ಮ್ಗಳನ್ನು ಒಂದು 50 ಮಂದಿಯ ಫಾರ್ಮ್ಗಳನ್ನು ಪಡೆದು ಅದು BLOಗಳಿಗೆ ತಲುಪಿಸಿ ಅವರ ಜೊತೆಗೆ ಕುಳಿತುಕೊಂಡು ಅದನ್ನು ಅಪ್ಲೋಡ್ ಮಾಡುವ ಒಂದು ವ್ಯವಸ್ಥೆ, ಅವರ ಜೊತೆಗೆ ತಪ್ಪಿಲ್ಲದೆ ಮಾಡುವಂಥ ವ್ಯವಸ್ಥೆ ಕೂಡ ನಮ್ಮ ಸಂಘಟನೆಗಳು, ನಮ್ಮ ಮಹಲ್ ಕಮಿಟಿಗಳು ಮಾಡಿದರೆ ಗರಿಷ್ಠ ಮಟ್ಟದಲ್ಲಿ ನಮ್ಮ ಜನರನ್ನು ಮತದಾರರ ಪಟ್ಟಿಯಿಂದ ಹೊರಗಡೆ ಇರುವುದರಿಂದ ನಮಗೆ ನೋಡಿಕೊಳ್ಳಬಹುದಾಗಿದೆ. ಮತ್ತು ಇಲ್ಲಿ ನೋಡಬೇಕಾದಂಥ ಭಾಳ ಮುಖ್ಯವಾದ ವಿಷಯ, 1987 ಜೂಲೈ 1 ಮೊದಲು ಹುಟ್ಟಿದವರು. ಅವರು 2002 ಮತದಾರರ ಪಟ್ಟಿಯಲ್ಲಿ ಮತ್ತು 2025 ಮತದಾರರ ಪಟ್ಟಿಯಲ್ಲಿ ಇರ್ತಾರೆ. ಇದ್ದರೆ ಅದನ್ನು ಮ್ಯಾಪಿಂಗ್ ಮೊದಲೇ ಮಾಡಿಸಬೇಕು. ಮ್ಯಾಪಿಂಗ್ ಮಾಡಿದ್ದರೂ ಕೂಡ ಕೆಲವೊಮ್ಮೆ ಡಿಲೀಟ್ ಆಗುವ ಸಾಧ್ಯತೆಗಳಿದೆ. ಆದ್ದರಿಂದ ಅವರಿಗೆ ಒಂದು ಡಾಕ್ಯುಮೆಂಟ್ ಅವರಿಗೆ ಕಡ್ಡಾಯವಾಗಿದೆ. ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಅವರಿಗೆ ಬೇಕೇ ಬೇಕು. 1987 ಜೂಲೈ 1 ನಂತರ 2004 ಡಿಸೆಂಬರ್ 2 ಒಳಗಡೆ ಹುಟ್ಟಿದವರು, ಅವರ ಒಂದು ಡಾಕ್ಯುಮೆಂಟ್ಸ್ ಜೊತೆಯಲ್ಲಿ ಅವರ ತಂದೆಯ ಅಥವಾ ತಾಯಿಯ ಡಾಕ್ಯುಮೆಂಟ್ಸ್ ಬೇಕಾಗ್ತದೆ, ಅವರ ಡಾಕ್ಯುಮೆಂಟ್ಸ್ ಆಗಿ. ಆ ನಂತರ 2004 ಡಿಸೆಂಬರ್ 2 ನಂತರ ಹುಟ್ಟಿದವರಾದರೆ ಅವರ ತಂದೆ ಡಾಕ್ಯುಮೆಂಟ್ಸ್ ಮತ್ತು ಅವರ ತಾಯಿಯ ಇಬ್ಬರ ಡಾಕ್ಯುಮೆಂಟ್ಸ್ ಅಥವಾ ಅಜ್ಜಿಯ ಡಾಕ್ಯುಮೆಂಟ್ಸ್ ಎರಡೂ ಕೂಡ ಅಗತ್ಯವಿದೆ. ಇದನ್ನೆಲ್ಲ ರೆಡಿ ಮಾಡಿ ಇಡುವಾಗ ಹಲವು ಡೌಟ್ಗಳು ಕೇಳ್ಬೋದು. ಅದರಲ್ಲಿ ಯಾವ ರೀತಿಯಲ್ಲಿ ಕೆಲವರು ಮೃತಪಟ್ಟಿದ್ದಾರೆ, ಊರು ಬಿಟ್ಟು ಹೋಗಿದ್ದಾರೆ, 2 ಕಡೆ ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದರೆ ಅಂಥವರ ಹೆಸರು ಡಿಲೀಟ್ ಆಗುತ್ತದೆ. ಮ್ಯಾಪಿಂಗ್ ಆಗದಿದ್ದರೂ ಕೂಡ ಡಿಲೀಟ್ ಆಗ್ತದೆ. ಅದನ್ನು ಸಂಪೂರ್ಣವಾಗಿ ಅದರ ಬಗ್ಗೆ ಮನವರಿಕೆ ಮಾಡಿ ಅದನ್ನು ರೆಡಿ ಮಾಡಿ ಇಡಬೇಕಾಗಿದೆ. 2002 ಮತದಾರರ ಪಟ್ಟಿಯಲ್ಲಿ ಹಲವರು ಡೌಟ್ ಕೇಳ್ತಾರೆ. 2002 ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ತಪ್ಪಾಗಿ ಹೋಗಿದೆ. 2025 ನನ್ನ ಹೆಸರು ಅಬೂಬಕ್ಕರ್ ಅಂತ ಇತ್ತು, 2002 ಬರೀ ಅಬ್ಬು ಅಂತ ಇದೆ, ಅದೇನಾದರೂ ತೊಂದರೆ ಇದೆ ಅಂತ ಹಲವರು ಕೇಳಿದರು. ಯಾವುದೇ ತೊಂದರೆ ಇರೋಕ್ಕಿಲ್ಲ. ನಿಮ್ಮ ಹೊಸ ದಾಖಲೆಗಳು, ಹೊಸ ಮತದಾರರ ಪಟ್ಟಿಯ ಅಲ್ಲಿರುವ ಹೆಸರು ಕೂಡ ಒಂದೇ ರೀತಿಯಲ್ಲಿ ಇದ್ದರೆ ಅದು ತೊಂದರೆ ಇಲ್ಲ. ನೀವು ಮಹಿಳೆಯರು, ವಿವಾಹವಾದ ಮಹಿಳೆಯರು ಅವರ ಗಂಡನ ಡಾಕ್ಯುಮೆಂಟ್ಸನ್ನು ಕೊಟ್ಟು SIR ಮಾಡೋಕ್ಕೆ ಸಾಧ್ಯವಿಲ್ಲ. ಅವರ ತಂದೆ ತಾಯಿಯ ಡಾಕ್ಯುಮೆಂಟ್ಸನ್ನೇ ಕೊಡಬೇಕು. ಮೊದಲು ಅವರ ಇದ್ದ ಜಾಗದಿಂದ ಮೊದಲು ಶಿಫ್ಟ್ ಮಾಡಿಸ್ಬೇಕು. ಶಿಫ್ಟ್ ಮಾಡಿ ಆದ ನಂತರ ಬೇಕಾದರೆ ತಿದ್ದುಪಡಿ ಇದ್ದರೆ ತಿದ್ದುಪಡಿಯನ್ನು ಮಾಡಬಹುದಾಗಿದೆ. ಡ್ರಾಫ್ಟ್ ಮತದಾರರ ಪಟ್ಟಿ ಆಗಸ್ಟ್ 5 ಬಿಡುಗಡೆ ಆಗುತ್ತದೆ. ಆಮೇಲೆ ಮಾತ್ರ ಗೊತ್ತಾಗುತ್ತದೆ ನಮ್ಮಲ್ಲಿ ನಮ್ಮ ಹೆಸರು ಈ ಹೊಸ ವೋಟರ್ ಲಿಸ್ಟಲ್ಲಿ ಬರ್ತದೆ ಇಲ್ಲವೋ ಎಂಬುದು ಆ ನಂತರ ಮಾತ್ರ ಗೊತ್ತಾಗೋದು. ಆ ನಂತರ ನಮ್ಮ ಹೆಸರು ಬಿಟ್ಟು ಹೋಗಿದ್ದರೆ
ನಮಗೆ BLOಗಳು ಒಂದು ನೋಟಿಸ್ ಕೊಡ್ತಾರೆ, ಒಂದು ದಿನಾಂಕದಂದು ಅಲ್ಲಿಗೆ ಅವರ ಹತ್ರ ಕರೆಸ್ತಾರೆ. ಅಲ್ಲಿ ನಾವು ಡಾಕ್ಯುಮೆಂಟ್ಸ್ಗಳನ್ನು ಮತ್ತು ಸಾಕ್ಷಿಗಳನ್ನು ಕರ್ಕೊಂಡೋಗಿ ನಾವು ಅದಕ್ಕೆಲ್ಲ ಕರೆಕ್ಷನ್ ಮಾಡಿ ಸೇರಿಸ್ಬಿಡೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಮ್ಯಾಪಿಂಗ್ ವಿಳಂಬವಾದರೆ ನಾವು ಮಾಡುವುದಕ್ಕೆ ಲೇಟ್ ಆದರೆ ನಮ್ಮ ಮತದಾರರ ಪಟ್ಟಿಯಿಂದ ಹೆಸರು ಬಿಟ್ಟು ಹೋಗಲು ಸಾಧ್ಯತೆ ಹೆಚ್ಚಿದೆ. ಅದನ್ನು ಯಾರು ವಿಳಂಬ ಮಾಡಬೇಡಿ. ಜೊತೆಯಲ್ಲಿ 1-2-3 ಫೋಟೋಗಳನ್ನು, ಬ್ಯಾಕ್ಗ್ರೌಂಡ್ ವೈಟ್ ಆಗಿರುವ 1-2-3 ಫೋಟೋಗಳನ್ನು ಕೂಡ ಎಲ್ಲರೂ ತೆಗೆದಿಟ್ಟುಕೊಳ್ಳಿ. ಪ್ರತಿಯೊಬ್ಬರಿಗೂ ನಿಮ್ಮ ಫಾರಮ್ ಜೊತೆಗೆ ಫೋಟೋ ಕೊಡಬೇಕಾಗ್ತದೆ. ಮತ್ತು ಡಾಕ್ಯುಮೆಂಟ್ಸ್ ಕೇಳಿದರೆ ಒಂದು ವೇಳೆ ಅದರ ಜೊತೆಗೇನೂ ಕೂಡ ಕೊಡಬೇಕಾಗ್ಬೋದು. ಆದ್ದರಿಂದ ಫೋಟೋವನ್ನು ಎಲ್ಲರೂ ತೆಗೆದಿಟ್ಕೊಳ್ಳಿ, ಕಲರ್ ಫೋಟೋ ಆಗಿರಬೇಕು. ಅದೇ ರೀತಿಯಲ್ಲಿ ಹೊರಗಡೆ ದೇಶದಲ್ಲಿರುವವರು ಆನ್ಲೈನಲ್ಲಿ ಕೂಡ ಅದನ್ನು ಫಿಲ್ ಮಾಡ್ಬೋದು. ಅವ್ರ ವೆಬ್ಸೈಟಿಗೆ ಹೋಗಿ ಅದನ್ನು ಫಿಲ್ ಮಾಡಲೇಬೇಕು. ಯಾರೂ ಕೂಡ ನಾನು ಈ 10-15 ವರ್ಷ ಅಲ್ಲ 10-50 ಸಲ ಆಯಿತು, 50 ವರ್ಷದಿಂದ ವೋಟ್ ಹಾಕ್ತಾ ಇದ್ದೀನಿ, ನನ್ನ ಹೆಸರು ಬಿಟ್ಟು ಹೋಗೋಕ್ಕೆ ಸಾಧ್ಯತೆ ಇಲ್ಲ ಎಂದೆಲ್ಲ ಯಾರಾದರೂ ತಪ್ಪು ತಿಳ್ಕೊಂಡಿದ್ದರೆ ಅದನ್ನೆಲ್ಲ ನಂಬಬೇಡಿ. ಯಾವುದೇ ಕಾರಣಕ್ಕೂ ಡಿಲೀಟ್ ಆಗುವ ಚಾನ್ಸಸ್ ಇದೆ. ಆದ್ದರಿಂದ ನಿಮ್ಮ ಡಾಕ್ಯುಮೆಂಟ್ಸ್ ಮೊದಲು ಸರಿ ಮಾಡಿ ಇಟ್ಕೊಳ್ಳಿ. ನಿಮ್ಮ 2002ರ ಮತದಾರರ ಪಟ್ಟಿ ಅದು ಆನ್ಲೈನಿಂದ ಡೌನ್ಲೋಡ್ ಮಾಡಿ ಬೇಕಾದ ದಾಖಲೆಗಳನ್ನು ಎಲ್ಲ ಸರಿ ಮಾಡಿ ಇಟ್ಟುಕೊಂಡ್ರೆ ನಮಗೆ ಬಹಳ ಸುಲಭವಾಗಿ ಫಾರಮೆಲ್ಲ ಫಿಲ್ ಮಾಡಿ ಅದನ್ನು ನಮ್ಮ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಿಸ್ಬೋದು. ಇನ್ನು ಫಾರಮ್ ಬಂದ ನಂತರ ಇನ್ಶಾ ಅಲ್ಲಾ ಅದು ಫಾರಮ್ ಫಿಲ್ಲಪ್ ಮಾಡುವುದು ಹೇಗೆ ಎಂಬುದನ್ನು ಸ್ಪಷ್ಟವಾಗಿ ಹೇಳುವ ಒಂದು ವಿಡಿಯೋವನ್ನು ಮಾಡಲಿಕ್ಕೆ ಬಯಸುತ್ತಿದ್ದೇನೆ. ಈ ಫಾರಮ್ ಬರುವ ಮೊದಲು ಏನೇನು ಮಾಡಬೇಕು ಎಂಬುದನ್ನು ಎಲ್ಲರೂ ಮನವರಿಕೆ ಮಾಡಿ ಆಗಲೇ ಹೇಳಿದಂಥ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಸರಿ ಮಾಡಿ ಇಟ್ಟುಕೊಂಡು ಪ್ರತಿಯೊಬ್ಬರು ನಮ್ಮ ಮತದಾರರ ಪಟ್ಟಿಯಿಂದ ಬಿಟ್ಟು ಹೋಗದಾಗೆ ನೋಡಿಕೊಳ್ಳಬೇಕು. ನಮ್ಮ ಸಂಘಟನಾ ಕಾರ್ಯಕರ್ತರ ಜವಾಬ್ದಾರಿ ಕೂಡ ಆಗಿದೆ. ಆದ್ದರಿಂದ ಎಲ್ಲರೂ ಇದಕ್ಕಾಗಿ ಶ್ರಮಿಸಬೇಕೆಂದು ಮತ್ತೊಮ್ಮೆ ಹೇಳುತ್ತಾ ಇನ್ಶಾ ಅಲ್ಲಾ ಅಸ್ಸಲಾಮು ಅಲೈಕುಂ.